ಸರ್, ಮೇ ಐ ಸಿ ಯು ಪ್ಲೀಸ್. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥವರು ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಮೇ ಐ ಸಿ ಯು ಪ್ಲೀಸ್ ಅಂದ್ರಂತೆ. ಇದು ನಾನು ಹೇಳ್ತಿರೋದಲ್ಲ, ನ್ಯಾಷನಲ್ ಮೀಡಿಯಾ ಹೇಳ್ತಿರೋದಲ್ಲ, ಇಲ್ಲ ಕರ್ನಾಟಕ ಮೀಡಿಯಾ ಹೇಳ್ತಿರೋದಲ್ಲ, ಇಂಟರ್ನ್ಯಾಷನಲ್ ಮೀಡಿಯಾ ಹೇಳ್ತಿರೋದಲ್ಲ. ಸ್ವಯಾನ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲರ ಮೀಡಿಯಾ ಮುಂದೆ ಮೈಕ್ ಇಟ್ಕೊಂಡು ಮಾತಾಡಿರೋ ಒಂದು ಸನ್ನಿವೇಶ ಇದು ತುಂಬ ಸೀರಿಯಸ್ ಆಗಿ ತಗೋಬೇಕಾಗಿದ್ದಂಥ ವಿಚಾರಣೆ. ಯಾಕೆ ಅವ್ರು ಆ ಥರ ಮಾತಾಡಿದ್ರು, ಏನಕ್ಕೆ ಮಾತಾಡಿದ್ರು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. Prime Minister Modi came to see me. Sir, may I see you, please? Yes. ದುರಂಕಾರಿನೂ ಅನ್ಬೋದು, ಅಹಂಕಾರಿನೂ ಅನ್ಬೋದು, ಏನು ತಪ್ಪೇನಿಲ್ಲ. ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಇಷ್ಟು ಅವೇಳನಾಗಿ ಮಾತಾಡಿ ಎಲ್ಲ ಲಿಮಿಟ್ಸ್ ಎಲ್ಲ ಬಾರ್ಡರ್ಸ್ ಎಲ್ಲ ಕ್ರಾಸ್ ಮಾಡಿ ಈ ರೇಂಜ್ಗೆ ಇಳಿದಿದೆ ಅಂದ್ರೆ ನೀವು ಅವ್ನು ಯಾವ ನೀವೇನು ಬೇಕಾದ್ರೂ ಅವ್ನು ಮಾತಾಡ್ತಾರ ತಗೋಬೋದು. ದುರಂಕಾರ ದರ್ಪ ಯಾವ ರೀತಿ ಯಾವ ಬಾರ್ಡರ್ ಕ್ರಾಸ್ ಆಗಿದೆ, ಯಾವ ಲಿಮಿಟ್ ಇದೆ ಅಂತ ನೀವೇ ಒಂದು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಮಿಸ್ಟರ್ ದೊಣ್ಣೆ ನಾಯಕ ಟ್ರಂಪ್, ಈ ದೊಣ್ಣೆ ನಾಯಕ 3 ದೊಡ್ಡ ವ್ಯಕ್ತಿಗಳನ್ನ ನಿಂದನೆಗೊಳಿಸ್ತಾನೆ. ಅದು ಬಿಡಿ, ಇಮ್ಯಾನ್ಯುಯಲ್ ಮ್ಯಾಕ್ರೋ ಫ್ರಾನ್ಸ್ ಪ್ರೆಸಿಡೆಂಟ್ ಇವರು, ನಿಕೋಲಸ್ ಮದುರೈ ವೆಂಜುಲೈನರು, ಈ ಮಧ್ಯದಲ್ಲಿ ನಮ್ಮ ಮೋದಿ ಮಹಾರಾಜ್ ಅವರ ಕಾಲಿಳಿಯ ಕೆಲಸ ಮಾಡ್ತಾನೆ ಈ ನಮ್ಮ ದೊಣ್ಣೆ ನಾಯಕ ಟ್ರಂಪ್. ಸರ್ ಪ್ಲೀಸ್ ಸರ್ ಅಂತೆ ನಮ್ಮ ಮೋದಿ ಸರ್ ಹೋಗಿ ಅವ್ರ ಹತ್ರ ಸರ್ ಪ್ಲೀಸ್ ಸರ್ ಅಂದ್ರಂತೆ. ಅವ್ನು ಹೇಳ್ಕೊಡೋದು. ಈ ಮ್ಯಾಟರ್ ಸ್ಟಾರ್ಟ್ ಆಗಿದ್ದ ಅಪಾಚಿ ಹೆಲಿಕಾಪ್ಟರ್. ಅಪಾಚಿ ಅಂದಿದ ತಕ್ಷಣ TVS ಅಪಾಚಿ ಇಟ್ಕೊಂಡು ನಾವು ಓಡ್ತೀವಿ. ಅಪಾಚಿ ಅಲ್ಲ, ದಯವಿಟ್ಟು ಆ ಥರ ತಿಳ್ಕೊಬೇಡಿ. ಅಪಾಚಿ ಹೆಲಿಕಾಪ್ಟರ್. ಈ ಅಪಾಚಿ ಹೆಲಿಕಾಪ್ಟರ್ ಬಗ್ಗೆ ಏನು ಅಂದರೆ, ಅಪಾಚಿ ಹೆಲಿಕಾಪ್ಟರ್ನ ಭಾರತ ಅಮೆರಿಕ ಮಿಲಿಟರಿಯಿಂದ ಪರ್ಚೇಸ್ ಮಾಡಿ ನಮ್ಮ ಮಿಲಿಟರಿ ಎಕ್ವಿಪ್ಮೆಂಟ್ಸ್ಗೆ ಆ್ಯಡ್ ಆನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಒಂದು ಪ್ರೊಪಗಂಡ. ಈ ಪ್ರೊಪಗಂಡ ಎಲ್ಲ ಪ್ಲಾನ್ಡೇ, ಅಮೆರಿಕ ಅವರ ಪ್ಲಾನಿಂಗ್ಗೆ. ಈ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನು ಅಂತ. ನೀವು ಜಸ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಕು. ಅರ್ಥ ಮಾಡ್ಕೊಳ್ಳಿ. ಈ ಮಿಲಿಟರಿ ಎಕ್ವಿಪ್ಮೆಂಟ್ ವಿಚಾರ ಬಂದಾಗ ನಮ್ಮ ಮೋದಿ ಹೋಗಿ ದೊಣ್ಣೆ ನಾಯಕ ಆದಂಥ ಟ್ರಂಪ್ ಅವ್ರ ಹತ್ರ ಸರ್ ಪ್ಲೀಸ್ ಸರ್ ಅನ್ನೋ ಒಂದು ಪ್ರಸ್ತಾವನೆ ಆಗಿದೆ ಆ ಥರ ಹೇಳ್ತಿದ್ದಾರೆ ನಮ್ಮ ಟ್ರಂಪ್ ಅವರು. ಖಂಡಿತ ಈ ವಿಚಾರದ ಬಗ್ಗೆ ನಾವೆಲ್ಲರೂ ಮಾತಾಡಲೇಬೇಕು. ಈ ವಿಚಾರ ಮಾತಾಡೋಕ್ಕೂ ಮುಂಚೆ ನಾವು ಜಿಯೋ ಪಾಲಿಟಿಕ್ಸ್ನ ಪರಿಸ್ಥಿತಿ ಹೇಗಿದೆ ಅಂತ ಒಂಚೂರು ಗಮನ ಹರಿಸೋಣ. ಜಿಯೋ ಪಾಲಿಟಿಕ್ಸ್ ಸ್ಟೇಟಸ್ ಹೇಗಿದೆ, ಅದರಲ್ಲಿ ನಮ್ಮ ಭಾರತಕ್ಕೆ ಆಗ್ತಿರುವಂತಹ ಎಫೆಕ್ಟ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಲೈಟ್ ಆಗಿ ತಿಳ್ಕೊಳ್ಳೋಣ. ಈ ಲೈಟ್ ಆಗಿ ತಿಳ್ಕೋಬೇಕಾದ ಫಸ್ಟ್ ಪಾಯಿಂಟ್ ನಾವು ತಿಳ್ಕೋಬೇಕಾಗಿದ್ದು ವೆಂಜುಲಿನಲ್ಲಿ ಏನು ನಡೆದಿದೆ ಅಂತ ಎಲ್ಲರೂ ಗೊತ್ತಲ್ಲ. ಅದೇ ದೇವರು ವೆಂಜುಲಿನ್ನ ಪ್ರೆಸಿಡೆಂಟ್ ನಿಕೋಲಸ್ ಮದುರೈ ಇದಾರಲ್ಲ, ಇವ್ರನ್ನ ಈ ಅಮೆರಿಕದವರು ಅವರ ಒಂದು ಜೆಟ್ಟಲ್ಲಿ ಹೋಗಿ, ಮಿಲಿಟರಿ ಪೀಪಲ್ ಏರ್ ಡಿಫೆನ್ಸ್ ಅವರು ಜೆಟ್ಟಲ್ಲಿ ಹೋಗಿ, ಅವ್ರ ದೇಶದಲ್ಲಿ ಹೋಗಿ, ಅವ್ರ ಟೌನಲ್ಲೇ ಹೋಗಿ ಒಂದು ದೇಶದ ಮುಖ್ಯ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆದಂತಹ ನಿಕೋಲಸ್ ಮದುರೈಯನ್ನ ಅಲ್ಲಿಂದ ಎತ್ಕೊ ಬರ್ತಾರೆ. ಆಲ್ರೆಡಿ ಅವರಿಗೆ ರಷ್ಯಾ ಮತ್ತು ಚೈನಾ ಒಂದು ಮಿಲಿಟರಿ ಎಕ್ವಿಪ್ಮೆಂಟ್ ಸಪೋರ್ಟ್ ಇದೆ. ಆದರೂ ಓವರ್ಟೇಕ್ ಮಾಡಿಕೊಂಡು ನಮ್ಮ ಈ ಕಚಡ ಅಮೆರಿಕದವರು ಹೋಗಿ ಅವನ್ನ ಲಿಟರಲಿ ಕಿಡ್ನಾಪ್ ಮಾಡಿಕೊಂಡು ಅವ್ರ ದೇಶ ಎತ್ಕೊಂಡು ಹೋಗಿದ್ದಾರೆ. ಈಗ ಸದ್ಯಕ್ಕೆ Nicolas Maduro, who was captured by US forces on Saturday, arrived. ಅಮೆರಿಕ ಸೋಲ್ಜರು ಒಬ್ಬನು ಸಾಯದೆ ಒಂದು ದೇಶದ ಪ್ರೈಮ್ ಮಿನಿಸ್ಟರ್ನ ಎತ್ತಾಕೊ ಬಂದಿದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಯಾವ ರೇಂಜ್ಗೆ ಅವರು ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ಅಂತ. ಅಮೆರಿಕದಲ್ಲಿ ಸೆಲೆಬ್ರೇಷನ್ಸ್ ಏನೋ ಜೋರಾಗಿದೆ, ನ್ಯೂ ಇಯರ್ ಕ್ರಿಸ್ಮಸ್ ಅಂತೆಲ್ಲ ಜೋರಾಗಿ ನಡೀತಿದೆ. ಬಟ್ ಇದೊಂದು ಬ್ಲಾಕ್ ಮಾರ್ಕ್ ಯಾವ ಥರ ಅಂದರೆ ಇಸ್ಟಿಯಲ್ಲಿ ಯಾರು ಮರೆಯೋಕ್ಕೂ ಆಗಲ್ಲ, ಅಳಿಸೋಕ್ಕೂ ಆಗಲ್ಲ. ಆ ಥರ ಒಂದು ಬ್ಲಾಕ್ ಮಾರ್ಕ್ ಎಲ್ಲರೂ ಗ್ಯಾಪ್ ಇಟ್ಕೊಂಡು ಎಲ್ಲ ದೇಶದವರು ನೆನ್ಪಿಟ್ಕೊಂತಾರೆ. ಅಮೆರಿಕ ಮಾಡಿರುವಂಥ ಈ ಒಂದು ಕಚಡ ಕೆಲಸನ ಎಲ್ಲ ದೇಶದವರು ನೆಕ್ಸ್ಟ್ ಇನ್ನೊಂದು 1000 ವರ್ಷ ಗ್ಯಾಪ್ ಇಟ್ಕೊಳ್ತಾರೆ. ಈ ಅಮೆರಿಕದಲ್ಲಿ ಟ್ರಂಪ್ ಮೇಲೆ ಒಂದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು, ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತ. ಇದು ಪ್ರೀವಿಯಸ್ ಹೆಸರು ಬೇರೆ ಏನೋ ಇತ್ತು, ಅದನ್ನ ಚೇಂಜ್ ಮಾಡಿದ್ದಾರೆ ಅಂದ್ರೆ ನಮ್ಮ ಟ್ರಂಪ್ ಅವರು. ಯಾಕೆ ಚೇಂಜ್ ಮಾಡಿದ್ರು ಅಂದ್ರೆ ಅವ್ರಿಗೆ ಏನಾದ್ರು ಒಂಚೂರು ಅಫೆನ್ಸಿವ್ ಕಾಣಿಸಿದ್ರೆ ದೇ ಆರ್ ಡಿಕ್ಲೇರಿಂಗ್ ವಾರ್ ವಿತೌಟ್ ಎನಿ ಸೆಕೆಂಡ್ ಟಾಕ್. ಈ ರೇಂಜ್ಗೆ ಆ ಡಿಪಾರ್ಟ್ಮೆಂಟ್ ಆಫ್ ವಾರ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಈ ಡಿಪಾರ್ಟ್ಮೆಂಟ್ ವಾರ್ ಆಫ್ ಯಾರು ಅಂದರೆ ಇನ್ಯಾರು, ದೊಣ್ಣೆ ನಾಯಕ ಟ್ರಂಪೇ. ಈ ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ಟ್ರಂಪ್ ಒಂದು ಮಾತು ಹೇಳ್ತಾನೆ. ಬಟ್ ಆ ಮಾತು ಹೆಂಗಿರುತ್ತೆ ಅಂದರೆ ಡೈರೆಕ್ಟ್ ಆಗಿ ರಷ್ಯಾಗೂ ಚೈನಾಗೂ ಹೊಡೆದಾಗೆ ಇರುತ್ತೆ. ನಿಮಗೆ ರಷ್ಯಾ ಚೈನಾ ನಿಮಗೆ ಹೇಳ್ತಿದ್ದೀನಿ ಅನ್ನೋ ಥರ ಪರ್ಟಿಕ್ಯುಲರ್ ಆಗಿರುತ್ತೆ. ಆದರೆ ಅದ್ರ ಹಿಂದಿನ ಅರ್ಥ ಹೆಂಗಿರುತ್ತೆ ಗೊತ್ತಾ? ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಿಗೂ ಅಮೆರಿಕ ಹೇಳ್ತಿರೋ ಮಾತು ಏನು ಹೇಳಿದೆ ಗೊತ್ತಾ? ನಮ್ಮನ್ನು ಎದುರಾಕೊಂಡ್ರೆ ನಮ್ಮ ಪವರಿಂದ ನಿಮ್ಮನ್ನು ಯಾರು ಉಳಿಸಲ್ಲ. ಇದು ಡೈರೆಕ್ಟ್ ಇಂಡೈರೆಕ್ಟ್ ಹೆಂಗಾರು ತಗೊಳ್ಳಿ, ಇದು ಅವ್ರ ಪಾಯಿಂಟ್. ನಮ್ಮನ್ನು ಎದುರಾಕೊಂಡ್ರೆ ಅಂದರೆ ಕಮಾಂಡಿಂಗ್ ಥ್ರೆಟ್ ಅಂಡ್ ರೂಲ್ ಅಂತಾರಲ್ಲ, ಇದೆ ಭಯಪಡಿಸು ರೂಲ್ ಮಾಡು, ಭಯಪಡಿಸು ರಾಜ ಆಳು. ಸಿಂಪಲ್ ನೋಡಿ. ವೆಂಜುಲಿನಲ್ಲಿ ರಷ್ಯಾ ಎಕ್ವಿಪ್ಮೆಂಟ್ಸ್ S-300 ಇದೆ. ಇದೇನಂದ್ರೆ ಲ್ಯಾಂಡ್ ಏರ್ ಡಿಫೆನ್ಸ್ ಮಾಡುವಂಥದ್ದು. ಲ್ಯಾಂಡಿಂದ ಏರಲ್ಲಿ ಯಾವ್ದಾದ್ರು ಜೆಟ್ ಏನಾದ್ರು ಬರ್ತಿದ್ರೆ ಅದನ್ನ ಶೂಟ್ ಮಾಡುವಂಥ ಒಂದು ಮಿಸೈಲ್ ತರ ಒಂದು ಎಕ್ವಿಪ್ಮೆಂಟ್ ಇದು S-300. ಬಟ್ ದಿಸ್ ಇಸ್ ಔಟ್ಡೇಟೆಡ್ ಒನ್, ವಿಚ್ ಇಸ್ ಇದು ಒಂದು ಔಟ್ಡೇಟೆಡ್ ಆಗಿರುತ್ತೆ, ವಿಚ್ ಇಸ್ ಹೋಲ್ಡಿಂಗ್ ಬೈ ವೆಂಜುಲಿನ್. ಅವ್ರು ಈ ಥರ ಜೆಟ್ ಅಮೆರಿಕದವರು ಜೆಟ್ಟಲ್ಲಿ ಅಟ್ಯಾಕ್ ಮಾಡ್ತಿದ್ರೆ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಡಿಫೆನ್ಸ್ ಮಾಡೋಕ್ಕೆ ಆಗಿಲ್ಲ. ಯಾಕಂದ್ರೆ ಅವ್ರ ಜೆಟ್ಸ್ ಇನ್ನೂ ಅಡ್ವಾನ್ಸ್ ಆಗಿದೆ. S-300 ಡಿಫೆನ್ಸ್ ಸಿಸ್ಟಮ್ ಅವ್ರ ಹತ್ರ ವೆಂಜುಲಿನ್ ಇರೋದು. ನಮ್ಮ ಇಂಡಿಯಾದಲ್ಲಿ S-400 ಇದೆ. ಎಸ್ ರಷ್ಯಾ ಚೈನಾ ಮತ್ತು ನಾವೆಲ್ಲ S-400 ಮೇಂಟೈನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಬಂದು S-500 ಬರ್ತಿದೆ. ದೇವರು ಅರ್ಥ ಮಾಡ್ಕೊಳ್ಳಿ. ಏನಿದು ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಜೆಟ್ ಲ್ಯಾಡರ್ ಆಗಿರುತ್ತೆ, ಲ್ಯಾಂಡಿಂದ ಹಿಟ್ ಮಾಡುವಂಥದ್ದು. ಬಟ್ ಅಮೆರಿಕದವರು ವೆಂಜುಲಿನ್ನಲ್ಲಿ ಹೋಗಿ ಕಿಡ್ನಾಪ್ ಮಾಡಿದಂಥ ವ್ಯಕ್ತಿಗೆ ಯೂಸ್ ಮಾಡಿದಂಥ ವೆಹಿಕಲ್ ಬಂದು ಜೆಟ್ F-35, ಜೆಟ್ F-22 ರಾಪ್ಟರ್. ಈ ರಾಪ್ಟರ್ ಇದು ಬಂದು ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಸಿಸ್ಟಮ್ಸ್. ಇದು ತುಂಬ ಇಂಟೆಲಿಜೆನ್ಸ್ ಆಗಿ ಕೆಲಸ ಮಾಡುವಂತಹ AI ಇನ್ಕ್ಲೂಡೆಡ್ ಆಗಿರುವಂಥ ಜೆಟ್ ರಾಪ್ಟರ್ ಆಗಿರುತ್ತೆ. ದೇವರು ಎಲ್ಲನೂ ಅಬ್ಸರ್ವ್ ಮಾಡಿ. ಅದು ವೇ ಆಫ್ ಎಕ್ಸಲೆಂಟ್ ಎಕ್ಸಿಕ್ಯೂಷನ್ ಅಬ್ಸರ್ವ್ ಮಾಡಿ. ಟ್ರಂಪ್ ಮಾಡಿರುವಂಥ ಎಕ್ಸಲೆಂಟ್ ಎಕ್ಸಿಕ್ಯೂಷನ್ ನೋಡಿ. ಮೆಚ್ಕೋಬೇಡಿ, ಬಟ್ ಅದರಲ್ಲಿರುವಂಥ ಚಾಣಕ್ಯತನ ನೋಡಿ. ಯಾಕಂದರೆ ಎಲ್ಲ ಅಲೆಕ್ಸಾಂಡರ್ ಬ್ಲಡ್ಗಳು ಇವರೆಲ್ಲ. ಬಟ್ ಲಿಟ್ರಲಿ ದೊಣ್ಣೆ ನಾಯಕನ ಆರೋಗನ್ಸ್ ಏನಂದರೆ ಯಾವ ದೇಶನೂ ಅವ್ರನ್ನ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಇದು ನಾನು ಹೇಳಿದ್ದಲ್ಲ, ಟ್ರಂಪೇ ಹೇಳಿದ್ದು. ಯಾರು ಅಮೆರಿಕನ ಏನು ಮಾತಾಡಂಗಿಲ್ಲ, ಕ್ವಶನೇ ಮಾಡಂಗಿಲ್ಲ. At the Indian ambassador's house about a month ago, and all he wanted to talk about is how they're buying less Russian oil. Would you tell the president to relieve the tariff? India is now buying substantially less Russian oil. They wanted to make me happy. Modi's a very good man. Yes. He's a good guy. He knew I was not happy, and it was important to make me happy. They do trade. ಸೊ ಈ ವಿಡಿಯೋದ ಕನ್ಸರ್ನ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಟ್ರಂಪ್ಗೆ ಇಂಡಿಯಾ ಮೇಲೆ ಗುಡ್ ಕನ್ಸರ್ನ್ ಅನ್ನೋದೇ ಇಲ್ಲ. ಈ ಹ್ಯಾಸ್ ನೋ ಗುಡ್ ಒಪಿನಿಯನ್. ನಮ್ಮ ಭಾರತದ ಮೇಲೆ ಗುಡ್ ಒಪಿನಿಯನ್ ಅನ್ನೋದೇ ಇಲ್ಲ ಟ್ರಂಪ್ಗೆ.
ನೀವು ಲಾಸ್ಟ್ ಇಯರ್ ಅಬ್ಸರ್ವ್ ಮಾಡಿದ್ರೆ ಟ್ರಂಪ್ಗೆ ಈಗೋ ಆರ್ಟ್ ಆಯಿತು ಎಲ್ಲಿ ಅಂದರೆ ಆಪರೇಷನ್ ಸಿಂಧೂರಲ್ಲಿ. ಆಪರೇಷನ್ ಸಿಂಧೂರ್ ಮಾಡಬೇಕಾದ್ರೆ ಟ್ರಂಪ್ ಮಧ್ಯದಲ್ಲಿ ಬಂದ್ಬಿಟ್ಟು ನಿಲ್ಸು ಅಂತಾರೆ. ಫಸ್ಟ್ ಆಫ್ ಆಲ್ ನಮ್ಮ ದೇಶ ನಮ್ಮ ರಕ್ಷಣೆ ನಾವಿರಬೇಕಾದ್ರೆ ಟ್ರಂಪ್ ಬಂದು ನಿಲ್ಸೋ ಅಂದ ತಕ್ಷಣ ನಮ್ಮ ಮೋದಿ ಅವ್ರು ನಿಲ್ಸ್ಬಿಡ್ತಾರೆ. ಮೋದಿ ಅವರು ಅವ್ರ ಮಾತು ಕೇಳಿಲ್ಲ, ಅಲ್ಲಿಂದ ಅವ್ನಿಗೆ ಈಗೋ ಸ್ಟಾರ್ಟ್ ಆಯಿತು. ಅಲ್ಲಿಂದ ನೀವು ಅಬ್ಸರ್ವ್ ಮಾಡಿ ಟ್ಯಾರಿಫ್ ಜಾಸ್ತಿ ಮಾಡ್ತಾನೆ. ಈ ಇಂಡಿಯಾ ವೀಸಾಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡೋದೇ ಆಗಲಿ, ಹೋಲ್ಡ್ ಮಾಡೋದೇ ಆಗಲಿ, ಅದೊಂದು ರಿಕ್ವೈರ್ಮೆಂಟ್ ಜಾಸ್ತಿ ಮಾಡಿದೆ. ಒಂಥರ ಪ್ರೊಸೀಜರ್ ತುಂಬ ಒಂಥರ ಲೆಂತಿ ಪ್ರೊಸೀಜರ್ ಆಗಿರ್ಬೋದು, ಇಲ್ಲಾಂದ್ರೆ ಟಫ್ ಪ್ರೊಸೀಜರ್ ಆಗಿರ್ಬೋದು. ಮೋರ್ ಓವರ್ ಆ ಟ್ಯಾರಿಫ್ಸ್ ಅನ್ನೋದು ಏನು ವಿಚಾರವದಿಲ್ಲ. ಟ್ರಂಪ್ ಜೊತೆ ಇಲ್ಲೊಬ್ರು ಇರ್ತಾರೆ, ಲಿನ್ಸ್ ಗ್ರಾಹನ್ ಅಂತ. ಅವನಿದಾನೆ ಹೇಳ್ತಿದ್ದಾನೆ ಟ್ರಂಪ್ ಬೇಕಾದ್ರೆ ಏನು ಬೇಕಾದ್ರೂ ಡಿಸೈಡ್ ಮಾಡ್ಬೋದು, ಟ್ಯಾರಿಫ್ಸ್ ಎಲ್ಲ 0 to 500% ಟ್ಯಾರಿಫ್ ಬೇಕಾದ್ರೂ ಹಾಕ್ಬೋದು. ದಟ್ ಈಸ್ ಡಿಪೆಂಡ್ಸ್ ಆನ್ ಟ್ರಂಪ್ ಅಂತ. ಅಂದರೆ ಅಮೆರಿಕಾ ಈಸ್ ಲೈಕ್ ವರ್ಲ್ಡ್ ಲೀಡರ್ ಇರೋ ಥರ ಅವ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಪ್ರಕಾರ ಏನು ಅಂದರೆ ಇಂಡಿಯಾ ಅವರು ಭಾರತದಿಂದ ಮೋದಿ ಅವರಿಂದ ಹೋಗಿ ಅವ್ರನ್ನ ಕೇಳಿ ಅವ್ರು ಓಕೆ ಆಯ್ತಪ್ಪ ತುಂಬ ಸಲ ಬಂದಿದ್ಯಪ್ಪ ಅಂತೇಳಿ ಸಮಾಧಾನ ಮಾಡಿ ಅವ್ರು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಮೋದಿ ಸಾಹೇಬರು ಈ ಥರ ಮಾಡೋಕ್ಕೆ ರೆಡಿ ಇಲ್ಲ, ಮಾಡೋದು ಇಲ್ಲ. ಈ ಎಲ್ಲ ವಿಚಾರ ಬಂದು ಒಂದು ಹೈ ಮೀಟಿಂಗಲ್ಲಿ ಇರುತ್ತೆ. ಒಂದು ಹೈ ಮೀಟಿಂಗ್ ಅಂದರೆ ಇಂಟರ್ನ್ಯಾಷನಲ್ ಮೀಡಿಯಾ, ಇಂಟರ್ನ್ಯಾಷನಲ್ ಹೈ ಪೀಪಲ್ ಎಲ್ಲ ಕೂತಿದಾಗ ಟ್ರಂಪ್ ಮೈಕ್ ಇಟ್ಕೊಂಡು ಈ ರೀತಿ ನಮ್ಮ ದೇಶದ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾನೆ. ದೇವರು ನಿಜ ಹೇಳ್ತೀನಿ, ವೆಸ್ಟರ್ನ್ ಕಲ್ಚರ್ನ ಆದಷ್ಟು ನಿಮ್ಗೆ ಎಲ್ಲೆಲ್ಲ ಅವಾಯ್ಡ್ ಮಾಡೋಕ್ಕಾಗುತ್ತೋ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಲಿನ್ಸಿ ಗ್ರಾಹನ್ ಅಂತ ಹೇಳಿದ್ನಲ್ಲ, ಅವನೇನು ಹೇಳ್ತಾನಂದ್ರೆ ನಮ್ಮ ದೇಶದ ಏನಾದ್ರು ಒಂಚೂರು ಎದುರಾಕೊಂಡ್ರೆ ನಿಮಗೆ ಟ್ಯಾರಿಫ್ 0 to 500% ಬೀಳುತ್ತೆ. ಅವ್ನು ಹೇಳ್ತಿರೋದು ನಿಜನೇ. ನಾವು ಯಾಕೆ ಅವ್ರ ದೇಶದ ಮೇಲೆ ಅಷ್ಟೊಂದು ಡಿಪೆಂಡೆಂಟ್ ಆಗಿದ್ದೀವಿ? ಯಾಕೆ ನಮ್ಗೆ ಅಷ್ಟೊಂದು ನೀಡೇನಿದೆ? ಹೇಳ್ತಾನೆ ಇಂಡಿಯಾ ಅಂಬಾಸಿಡರ್ ಒಬ್ಬರು ಟ್ರಂಪ್ನ ರಿಕ್ವೆಸ್ಟ್ ಮಾಡ್ತಾರಂತೆ, ಸರ್ ಪ್ಲೀಸ್ ಸರ್ ನಮ್ಮ ಟ್ಯಾರಿಫ್ಸ್ನೆಲ್ಲ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನಂತೆ. ಟ್ರಂಪ್ ಹೇಳ್ಕೊಳ್ತಿರೋದು ಬೇಕೇ ಇಲ್ಲ, ನಿಮ್ಮ ಪ್ರಾಡಕ್ಟ್ಸ್ ಬೇಕಿಲ್ಲ, ನಿಮ್ದು ಏನು ಟೆಕ್ನಾಲಜಿನೇ ಬೇಕಿಲ್ಲ, ಸಾಕು ನಮ್ಗೆ ಇರೋ ಅಂತ ಸನಾತನ ಧರ್ಮ ಟೆಕ್ನಾಲಜಿ ಏನಿದೆಯೋ ಅದನ್ನೇ ಸಾಕು, ಜೀವನ ಪೂರ್ತಿ ಅವ್ರು ನಮ್ಮ ಹಿಂದೆ ತಿರುಗಿ ನೋಡೋದಕ್ಕೆ, ಆಯ್ತಾ? ಅದು ಸಾಕು ದೇವರು. ನಾಲ್ಕು ಆರೋಗ್ಯನ್ಸ್ ಎಲ್ಲೂ ನಂಗೆ ಒಂಚೂರು ಬೇಜಾರಾಯಿತು. ಅದು ಇಲ್ಲಿ ಒಳಗಡೆ ಅವರು ಪ್ರಪಂಚಕ್ಕೆ ಈ ಥರ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಅದ್ರಲ್ಲಿ ನಾವು ಇದ್ದೀವಿ. ಅದನ್ನು ದೇವರು ನಿಜ ಹೇಳ್ತಾನೆ, ಇದನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೊಳ್ಳಿ. ಎಲ್ಲರೂ ಕಂಟ್ರಿಗೆ ವಾರ್ನಿಂಗ್ ಕೊಡ್ತಿದ್ದಾರೆ ಅಂದ್ರೆ ಇದರಲ್ಲಿ ನಾವು ಒಬ್ಬರಿದ್ದೀವಿ. ನಮ್ಮದು ಕ್ಯೂಬಾ, ಇರಾನ್, ಮೆಕ್ಸಿಕೋ, ಕೊಲಂಬಿಯಾ ಮತ್ತು ನಮ್ಮ ಭಾರತ. ಬಿಡಿ, ಇದೆಲ್ಲ ಓಕೆ ಅನ್ಕೊಂಡ್ರು ಗ್ರೀನ್ಲ್ಯಾಂಡು ಬೇಕು ಅಂತ ಬೇಕು ಅಂತ ಇದೆ. ಯಾರು ಅಂದರೆ ಇವನು DJT ಡೊನಾಲ್ಡ್ ಟ್ರಂಪ್. ಇದೆಲ್ಲ ಜಿಯೋ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂಥದ್ದು. ಪ್ರತಿಯೊಬ್ಬ ದೇಶದ ಪ್ರಜೆನೂ ಇದನ್ನು ನೋಡಬೇಕು, ತಿಳ್ಕೋಬೇಕು. ದಯವಿಟ್ಟು ನೋಡಿ. ಈ ರಿಲೇಟೆಡ್ ವೀಡಿಯೋಸ್ನ ನಾನು ಮೇಲೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಜರ್ನಲಿಸಮ್ ಮೇಲೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಎಷ್ಟು ಹೊಡೆದ್ರೆ ಅಷ್ಟು ಶೇರ್ ಆಗ್ತಾ ಇರುತ್ತೆ. ದೇವರು ಖಂಡಿತ ಗ್ಯಾಪ್ನ ಇಟ್ಕೊಳ್ಳಿ. ಈ ಜಿಯೋ ಪಾಲಿಟಿಕ್ಸ್ ರಿಲೇಟೆಡ್ ಆಗಲಿ ಮತ್ತು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ರಿಲೇಟೆಡ್ ಆಗಲಿ ಪ್ರತಿಯೊಂದು ನಾನು ತುಂಬ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಂತಹ ವೀಡಿಯೋ ಮಾಡ್ಕೊಡ್ತಾ ಇರ್ತೀನಿ. ದಯವಿಟ್ಟು ನೀವು ಮಾಡಬೇಕಾಗಿರೋದು ನನಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಲೈಕ್ ನೀವು ಎಷ್ಟು ಗಟ್ಟಿಯಾಗಿದ್ದರೆ ಅಷ್ಟು ನಮ್ಮ ಅಷ್ಟು ಜನ ಭಾರತೀಯರು ನಮ್ಮ ಹೆಚ್ಚಾಗಿ ವೀಡಿಯೋ ನೋಡ್ತಾರೆ. ನೋಡಲಿ, ನಿಮ್ಮ ಆಶೀರ್ವಾದ ನನ್ನ ಒಂದು ವೃತ್ತಿ ಧರ್ಮ. ದೇವರು ಗ್ಯಾಪ್ನ ಇಟ್ಕೊಳ್ಳಿ. ಇದು ಹೆಂಗೆ ಅಂದರೆ ಚಿಕ್ಕ ದೇಶನ ತುಳಿದಾಕ್ಬಿಟ್ಟು ಎಲ್ಲ ಈ ಅಕ್ವೇರ್ ಮಾಡ್ತಾರಲ್ಲ, ಈ ಹಳೆ ಕಾಲದಲ್ಲಿ ರಾಜರಿದ್ದಲ್ಲ, ಚಿಕ್ಕ ರಾಜ್ಯಗಳನ್ನೆಲ್ಲ ಅಕ್ವೇರ್ ಮಾಡ್ಕೊಂಡು ದೊಡ್ಡ ರಾಜ್ಯ ಕಟ್ತಾರೆ. ಇದೇ ಥರ ನಮ್ಮ ಟ್ರಂಪ್ ಈಗ ಆಟ ಆಡ್ತಿದ್ದಾನೆ. ಏನಂದ್ರೆ ಬಾಯ್ಬಿಟ್ಟು ಟ್ರಂಪ್ ಹೇಳ್ತಿದ್ದಾನೆ ಕ್ಯೂಬಾ ಅನ್ನೋ ಒಂದು ದೇಶ ಇನ್ನು ಸ್ವಲ್ಪ ದಿನದಲ್ಲಿ ಬಿದ್ದೋಗ್ತಿದೆ ಅಂತ. ಯಾಕೆಂದ್ರೆ ಇವ್ನು ಅಟ್ಯಾಕ್ ಮಾಡಿಸಿದಾನಲ್ಲ, ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅಟ್ಯಾಕ್ ಮಾಡಿಸಿ. ನಾನು ಹೇಳ್ತಿರೋದಲ್ಲ, ಡೈರೆಕ್ಟ್ ನಿಮ್ಮ ದೊಡ್ಡ ನಾಯಕ ಟ್ರಂಪ್ ಹೇಳ್ತಿರೋದೇ. ಬನ್ನಿ ವಿಡಿಯೋ ನೋಡಿ, ಗೊತ್ತಾಗುತ್ತೆ ಅವ್ರದ್ದು. In downtown Caracas in Venezuela, as nearly 200 of our greatest Americans went downtown in Caracas. Seems those Russian air defenses didn't quite work so well, did they? Downtown Caracas, grabbed an indicted individual wanted by American justice in support of law enforcement. ಕ್ಯೂಬಾ ಅನ್ನೋ ದೇಶ ಬಿದ್ದೋಗುತ್ತೆ ಅಂತ ಟ್ರಂಪ್ ಏನಕ್ಕೆ ಸ್ಟ್ರಾಂಗ್ ಆಗಿ ಹೇಳ್ತಾನೆ ಅಂದರೆ, ಕ್ಯೂಬಾ ಬಂದು ವೆನ್ಜುಲಿಮ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ. ವೆನ್ಜುಲಿಮ್ನಲ್ಲಿರುವಂಥ ಏರ್ ಡಿಫೆನ್ಸಸ್ ಮತ್ತು ರಾಡಾರು ಏನು ಕೆಲಸ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಅವರು ಓಲ್ಡ್ ಟೆಕ್ನಾಲಜಿ ಯೂಸ್ ಮಾಡಿದ್ದಕ್ಕೆ ಏನು ರಾಡಾರ್ಸ್ ಎಲ್ಲ ಚೈನಾದಿಂದ ಖರೀದಿ ಮಾಡಿದ್ರು, ಏರ್ ಡಿಫೆನ್ಸ್ ಬಂದ್ಬಿಟ್ಟು ರಷ್ಯಾದಿಂದ ಖರೀದಿ ಮಾಡಿಬಿಟ್ಟಿದ್ರು. ಬಟ್ ಇದು ಅಮೆರಿಕದವರ ಜೆಟ್ S-35 ಮತ್ತು ಅಟ್ಯಾಕ್ ಮಾಡಿ ಅಮೆರಿಕದ ಒಂದು ಸೋಲ್ಜರು ಸಾಯದೆ ಆ ದೇಶದಲ್ಲಿರುವಂಥ ಒಂದು ಪ್ರೈಮ್ ಮಿನಿಸ್ಟರ್ ಎತ್ತಕೊ ಬಂದಿದ್ದಾರೆ ಅನ್ನೋ ಒಂದು ಗರ್ವ ಮತ್ತು ಒಂದು ದರ್ಪ ಎಲ್ಲ ಕಾಣಿಸಿದೆ. ಸೊ ಅವ್ರ ಮೇಲೆ ಈ ಕ್ಯೂಬಾ ಅನ್ನೋ ದೇಶ ವೆನ್ಜುಲಿನ್ ಮೇಲೆ ಡಿಪೆಂಡ್ ಆಗಿರೋ ಕಾರಣಕ್ಕೆ ಈಗ ವೆನ್ಜುಲಿನ್ನ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಬಂದ ಮೇಲೆ ಈಗ ಟ್ರಂಪ್ ಹೆಲ್ಪ್ ಮಾಡಿದ್ರೆ ಮಾತ್ರ ಕ್ಯೂಬಾ ಸರ್ವೈವಲ್ ಇರುತ್ತೆ, ಇಲ್ಲಾಂದ್ರೆ ಇಲ್ಲ. ಆ ಒಂದು ದುರಂಕಾರದಿಂದ ಈ ಮಾತು ಹೇಳ್ತಾನೆ. ಗ್ಯಾಪ್ ಇಟ್ಕೊಂಡು ವೆನ್ಜುಲಿನ್ ಮೇಲೆ ಟ್ರಂಪ್ ಏನಕ್ಕೆ ಕಣ್ಣಿದೆ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಅಲ್ಲಿರುವಂಥ ಆಯಿಲ್ ವರ್ಲ್ಡ್ ಅಲ್ಲಿ 60% ಆಫ್ ಆಯಿಲ್ ಸಪ್ಲೈ ಆಗೋದು ವೆನ್ಜುಲಿನ್ ಅನ್ನೋ ಒಂದು ಕಂಟ್ರಿಯಿಂದ. ಅಲ್ಲಿ ಕ್ರೂಡ್ ಆಯಿಲ್ ತುಂಬ ರಿಸರ್ವೇರ್ಸ್ ಇದೆ. 60% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ಗೆ ಆಯಿಲ್ ಸಪ್ಲೈ ಮಾಡುವಂತಹ ಕೆಪಾಸಿಟಿ ಇರುವಂಥ ದೇಶ ಬಂದು ವೆನ್ಜುಲಿನ್. ಈ ವೆನ್ಜುಲಿನ್ ಬಂದ್ಬಿಟ್ಟು ತುಂಬ ಇಡ್ತಾ ಅವರು ರಷ್ಯಾ ಮತ್ತು ಚೈನಾಗೆ ಸಪೋರ್ಟ್ ಮಾಡ್ತಿದ್ದ ಒಂದು ಕಾರಣಕ್ಕೆ ಟ್ರಂಪ್ ನೋಡಿದವರು. ನೀವೇ ಅರ್ಥ ಮಾಡ್ಕೊಂಡಿದ್ದೆವರು. ಲಿಟ್ರಲಿ ಅಮೆರಿಕ ಇಂಡೈರೆಕ್ಟ್ ಆಗಿ ಅವರ ಒಂದು ಕಂಪ್ನೀಸ್ ಇರುತ್ತಲ್ಲ, ಅಮೆರಿಕ ಬೇಸ್ಡ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ, ಆ ಬೇಸ್ಡ್ ಕಂಪ್ನೀಸ್ಗೆ ಅವರೇ ಲಿಟ್ರಲಿ ಹೇಳ್ತಿದ್ದಾರೆ ನೀವು ವೆನ್ಜುಲಿನ್ಗೆ ಹೋಗಿ ತೋಡಿ ಆಯಿಲ್ ಎತ್ಕೊಳ್ಳಿ ಅಂತ. ಅಮೆರಿಕಾದವರು ಇಂಡೈರೆಕ್ಟ್ ಆಗಿ ಅವ್ರ ಬಿಸ್ನೆಸ್ ಮ್ಯಾನ್ ಅಲ್ಲಿ ಕಳಿಸಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಗುರು ದೇವರು, 303 ಬಿಲಿಯನ್ ಬ್ಯಾರೆಲ್ಸ್ ಆಫ್ ಕ್ರೂಡ್ ಆಯಿಲ್ ಇದೆ ಅವ್ರ ಹತ್ರ. ಇಷ್ಟಕ್ಕೂ ಟ್ರಂಪ್ ಏಕದಮ್ ಈ ಕೆಲಸ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ವೆನ್ಜುಲಿನ್ ಹತ್ರ ಕ್ರೂಡ್ ಆಯಿಲ್ ಬ್ಯಾರಿಯರ್ಸು ಇಷ್ಟಿದೆ. ಅವ್ರ ಹತ್ರ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋ ಟೆಕ್ನಾಲಜಿ ಇಲ್ಲ, ಎಕ್ಸ್ಟ್ರಾಕ್ಟ್ ಮಾಡಿಸೋದಕ್ಕೆ ಹಣನೂ ಇಲ್ಲ. ಈ ಒಂದು ಪ್ರಾಡಕ್ಟ್ ಮೇಲೆ ಈ ದೊಣ್ಣೆ ನಾಯಕ ಟ್ರಂಪ್ನ ಕಣ್ಣು ಬಿದ್ದಿದೆ. ದೊಣ್ಣೆ ನಾಯಕನ ಕಣ್ಣೊಂದೇ ರಿಸ್ಪೌಂಡ್ ಮಾಡಿರುವಂಥ ಒಂದು ಹ್ಯಾಕ್ ಇದೆ. ಬೇಸಿಕ್ಕಾಗಿ ಅಮೆರಿಕ ಅವ್ರ ಇಂಟೆನ್ಷನ್ ಏನಂದ್ರೆ ಅವ್ರು ಯಾವುದೇ ಟೆಕ್ನಾಲಜಿ ಮಾಡಲಿ, ಏನೇ ಮಾಡಲಿ, ಅವ್ರದ್ದು ವೆಸ್ಟರ್ನ್ ಕಲ್ಚರ್ ಕಿತ್ತೋಗಿರೋ ವೆಸ್ಟರ್ನ್ ಕಲ್ಚರ್ ಇದೆಯಲ್ಲ, ಏನೇ ಇಲ್ಲ, ಎಲ್ಲ ಒಂದು ದುಡ್ಡು ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅಷ್ಟೇ ವೆಸ್ಟರ್ನ್ ಕಲ್ಚರ್ ನೀವು ಫಾಲೋ ಮಾಡ್ತೀರಾ, ಅಬ್ಸರ್ವ್ ಮಾಡಿ. ದುಡ್ಡು ಕೊಡದೆ ನೀವು ವೆಸ್ಟರ್ನ್ ಕಲ್ಚರ್ನ ಎಲ್ಲರೂ ಫಾಲೋ ಮಾಡೋಕ್ಕಾಗುತ್ತಾ? ಜಸ್ಟ್ ಅಬ್ಸರ್ವ್ ಮಾಡಿ. ತಿನ್ನೋ ಫುಡ್ಡಿಂದ ಹಿಡಿದು ಅಲ್ಲೂಜೋ ಬ್ರಷ್ವರೆಗೂ ಹಿಡಿದು ಈ ಮಲ್ಗೋ ಬ್ಲಾಂಕೆಟ್ವರೆಗೂ ದುಡ್ಡಿಲ್ಲದೆ ವೆಸ್ಟರ್ನ್ ಕಲ್ಚರ್ ನಿಮ್ಮ ಕೈಲಿ ಎಲ್ಲರೂ ಫಾಲೋ ಮಾಡೋಕ್ಕಾಗುತ್ತೆ. ಸನಾತನ ಧರ್ಮದಲ್ಲಿ ನೀವು ದುಡ್ಡಿಲ್ಲದೆ ಸನಾತನ ಧರ್ಮನ ಒಂದು ಕಲ್ಚರ್ನ ಫಾಲೋ ಮಾಡೋಕ್ಕಾಗುತ್ತೆ. ವೆಸ್ಟರ್ನ್ ಕಲ್ಚರ್ನ ನೀವು ದುಡ್ಡಿಲ್ಲದೆ ಫಾಲೋ ಮಾಡೋಕ್ಕಾಗಲ್ಲ. ಸೊ ಟ್ರಂಪ್ ಆಗಲಿ ಅಮೆರಿಕನ್ಸ್ ಆಗಲಿ ದ ಮೈನ್ ಇಂಟೆನ್ಷನ್ ಆಫ್ ದೆಮ್ ಏನಿರುತ್ತೆ ಅಂದರೆ ಇವರು ದುಡ್ಡು, ಅಲ್ಟಿಮೇಟ್ ಆಗಿ ಮನಿ ಅನ್ನೋದು ಇರುತ್ತೆ ಅವ್ರ ಟ್ರಾನ್ಸಾಕ್ಷನಲ್ಲಿ. ಅವ್ರು ಏನು ಮೊಬೈಲ್ ತೋರಿಸ್ಬೋದು ಇಲ್ಲ ಟೆಕ್ನಾಲಜಿ ತೋರಿಸ್ಬೋದು, ಅಲ್ಟಿಮೇಟ್ ಆಗಿ ಅವರು ಟ್ರಾನ್ಸಾಕ್ಷನ್ ಮನಿನೇ ಇರುತ್ತೆ. ಸೊ ಗ್ಯಾಪ್ನ ಇಟ್ಕೊಂಡಿದ್ದೆವರು. ಅಮೆರಿಕನ್ ಸ್ಪೋಕ್ಸ್ ಪರ್ಸನ್ ವಿಡಿಯೋದಲ್ಲಿ ಹೇಳ್ತಾನೆ,
ಈ ರಷ್ಯನ್ ಎಕ್ವಿಪ್ಮೆಂಟ್ಸ್ ಚೈನಾ ಎಕ್ವಿಪ್ಮೆಂಟ್ಸ್ ಚೆನ್ನಾಗಿಲ್ಲ. ಈ ಚೈನಾ ಎಕ್ವಿಪ್ಮೆಂಟ್ಸ್ ರಷ್ಯನ್ ಎಕ್ವಿಪ್ಮೆಂಟ್ಸ್ ವಾರ್ ಎಕ್ವಿಪ್ಮೆಂಟ್ಸ್ ಚೆನ್ನಾಗಿಲ್ಲ ಅನ್ನೋ ಅರ್ಥ ಏನಂದ್ರೆ ಇವ್ರ ಎಕ್ವಿಪ್ಮೆಂಟ್ಸ್ ಆಗಲಿ ಇವ್ರ ಒಂದು ವಾರ್ ಡಿಫೆನ್ಸ್ ಸಿಸ್ಟಮ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾವುದೇ ದೇಶ ಏನೇ ಖರೀದಿ ಮಾಡಬೇಕಂದ್ರೂ ದೇ ಥಿಂಕ್ ಅಬೌಟ್ ದಿಸ್ ವೆನ್ಜುಲಿನ್ ಅಟ್ಯಾಕ್ ಅಂಡ್ ದೇ ಬೈ ದ ಪ್ರಾಡಕ್ಟ್ಸ್ ಫ್ರಮ್ ಅಮೆರಿಕಾ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮನಿ, ಓನ್ಲಿ ಮನಿ ಫಾರ್ ಅಮೆರಿಕಾ. ಲಿಟ್ರಲಿ ದೊಣ್ಣೆ ನಾಯಕ ಏನು ಹೇಳ್ತೇನೆ ಅಂದರೆ ಕ್ಯೂಬಾದವರು ನೀವು ನಮ್ಮ ಮಾತು ಕೇಳಿಲ್ಲ ಅಂದರೆ ವೆನ್ಜುಲನ್ ಆಗಿರುವಂಥ ಆಪತ್ತೆ ನಿಮಗೂ ಆಗುತ್ತೆ, ಅದೇ ಥರ ಅಟ್ಯಾಕ್ ನಿಮಗೂ ಆಗುತ್ತೆ ಅನ್ನೋ ಅವರು ಲಿಟ್ರಲಿ ವಾರ್ನಿಂಗ್ ಕೊಡ್ತಿದ್ದಾರೆ. ಒಂದು ಚಿಕ್ಕ ದೇಶ ಅಂತೇಳಿ ಅವ್ರನ್ನ ಯಾವ ರೇಂಜ್ ಯಾವ ಮಟ್ಟಕ್ಕೆ ಕೀಳಾಗಿ ನೋಡ್ಬಿಟ್ಟು ಯಾವ ರೇಂಜ್ ವಾರ್ನಿಂಗ್ ಕೊಡ್ತೀರಾ ಅಂತ ನೀವು ಜಸ್ಟ್ ಇಮೇಜಿನ್ ಮಾಡಿದ್ರು. ಅವ್ರು ಹೇಳ್ತಿರೋದು ಏನು ಅಂದರೆ ಸುಖವಾಗಿಂತ ಅವ್ರ ಜೆಟ್ ಕೆಲಸ ಚೆನ್ನಾಗಿ ಮಾಡುತ್ತೆ ಅಂತ, S-300 S-400 ಅಂತ ಅವರೊಂದು ಡಿಫೆಂಡರ್ ಚೆನ್ನಾಗಿ ಅವರೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಈ ರೀತಿ ಅವರು ಅವ್ರು ಮಾಡೋ ಒಂದು ಪ್ರತಿಯೊಂದು ಮಾರ್ಕೆಟಿಂಗು ಇರುತ್ತೆ, ಸ್ಟ್ರಾಟಜಿನೂ ಇರುತ್ತೆ, ಒಂದು ನರೇಷನೂ ಇರುತ್ತೆ ಅವ್ರದ್ದು. ಮತ್ತೆ ನೀವು ಮೆಕ್ಸಿಕೋ ನೋಡಿದ್ರೆ ಮೆಕ್ಸಿಕೋಯಿಂದ ತುಂಬ ಇಮಿಗ್ರೇಷನ್ ತಪ್ಪಿಸ್ಕೊಂಡು ಅಲ್ಲಿ ಮೈಗ್ರೇಟ್ ಆಗುವಂಥ ತುಂಬ ಚೆನ್ನಾಗಿರ್ತಾರೆ ಅಮೆರಿಕಾಗೆ. ಸೊ ಮೆಕ್ಸಿಕೋಗೆ ತುಂಬ ವಾರ್ನಿಂಗ್ ಕೊಡ್ತಿದ್ದಾರೆ ನಮ್ಮ ಟ್ರಂಪ್. ಏನಕ್ಕೆ ಅಂದರೆ ಯಾವ ಥರ ಅಂದರೆ ಅವ್ರು ಸ್ವಲ್ಪ ದಿನ ಡೇ ಬೈ ಅಂತ ಆ ದೇಶನ ಪಪೆಟ್ ಥರ ಮಾಡ್ತಾರೆ. ಅವ್ರಿಗೆ ಅಂದರೆ ಲೇಬರ್ ಕ್ಲಾಸ್ ಥರ ಮಾಡೋದಕ್ಕೆ ಟ್ರಂಪ್ ಮೆಕ್ಸಿಕೋನ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಕೊಲಂಬಿಯಾ ಬಂದು ವೆನ್ಜುಲಾ ಪಕ್ಕದಲ್ಲೇ ಒಂದು ಅಧ್ಯಕ್ಷರು ಕೂಡ ಈ ಟ್ರಂಪ್ನ ಎದುರಾಕೊಂಡಿದ್ದಾರೆ. ಅದಿಂಗ್ ಮಾಡ್ತಾರೆ ನೀವು ಆ ಥರ ಮಾಡೋದಕ್ಕಾಗಲ್ಲ ಅಂತ ಎದುರಾಕೊಂಡಿದ್ದಾರೆ. ಬಟ್ ಚಿಕ್ಕ ದೇಶ ಆದ್ರೂ ದೃಢ ಸಂಕಲ್ಪದಿಂದ ಎದುರಾಕೊಂಡಿದ್ದಾರೆ ಅಮೆರಿಕನ. ಮತ್ತೆ ಈ ಕ್ಯೂಬಾನೇ ಆಗಲಿ ಕೊಲಂಬಿಯಾನೇ ಆಗಲಿ ವೆನ್ಜುಲಿನ್ ಆಗಲಿ ಇವೆಲ್ಲ ಸೋವರಿಯನ್ ಕಂಟ್ರೀಸ್ ಆಗಿರೋದಕ್ಕೆ ಅಮೆರಿಕದವ್ರು ಏನು ಮಾಡ್ತಿದ್ದಾರೆ, ಅಮೆರಿಕ ಕೋರ್ಟು ಸೋವರಿಯನ್ ಲಾಸ್ನ ಫಾಲೋ ಮಾಡಲ್ಲ ಅಂತೇಳಿ ಅಮೆರಿಕ ಕೋರ್ಟಲ್ಲಿ ಈ ರೀತಿ ಡಿಸೈಡ್ ಆಗಿದೆ ಅಂತೇಳಿ ಹೋಗಿ ವೆನ್ಜುಲಿನ್ನ ಒಂದು ಪ್ರೈಮ್ ಮಿನಿಸ್ಟರ್ನ ಎತ್ತಾಕೋ ಬರ್ತಾರೆ. ಇದೇ ರೀತಿ ಇಂಡಿಯಾಗೂ ಬರ್ತೀನಿ ಅನ್ನೋ ಥರ ಹೇಳ್ತಿದ್ದಾನೆ. ಮತ್ತೆ ಈ ನ್ಯಾಟೋ ಕಂಟ್ರೀಸ್ ಅಂತ ಏನಿದೆಯಲ್ಲ, ಈ ನ್ಯಾಟೋ ಕಂಟ್ರೀಸ್ ಗ್ರೂಪ್ ಆಫ್ ಕಂಟ್ರೀಸ್ ಆಗಿರುತ್ತೆ. ಈ ಗ್ರೂಪ್ ಆಫ್ ಕಂಟ್ರೀಸ್ಗೆ ಬಿಗ್ ಡ್ಯಾಡಿ ಬಂದ್ಬಿಟ್ಟು ಅಮೆರಿಕ ಆಗಿರುತ್ತೆ. ಯಾಕಂದ್ರೆ ಅವರು ಅಮೆರಿಕದವರು ಈ ನ್ಯಾಟೋ ಕಂಟ್ರೀಸ್ ಅನ್ನೋ ಎಲ್ಲ ಒಂದು ಗ್ರೂಪ್ನ ಒಂದು ಸೊಸೈಟಿನ ಸೇವ್ ಮಾಡೋ ಒಂದು ಬಿಗ್ ಡ್ಯಾಡಿ ತರ ಒಂದು ಸಪೋರ್ಟ್ ಥರ ಇರ್ತಾರೆ. ಈಗ ಹೆಂಗಿರುತ್ತೆ ಅಂದ್ರೆ ಅಮೆರಿಕದವ್ರು ಬಂದು ಡೆನ್ಮಾರ್ಕ್ ಅನ್ನೋ ಒಂದು ಗ್ರೀನ್ಲ್ಯಾಂಡ್ ಇರುತ್ತೆ, ಆ ಗ್ರೀನ್ಲ್ಯಾಂಡ್ನ ನಮಗೆ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಇದು ಲಿಟಲ್ ಹೆಂಗಿರುತ್ತೆ ಅಂದ್ರೆ ನಾವು ಇವಾಗ ಇಂಡಿಯಾ ಬಗ್ಗೆ ಬೇಡ ಚೈನಾ ತಗೋಣ. ಈಗ ಚೈನಾದವರು ಇದಾರಲ್ಲ, ಚೈನಾದವರು ನ್ಯಾಟೋದಿಂದ ಹೋಗೋದು ತುಂಬ ದೂರನೇ ಇದ್ದಾರೆ. ನಮ್ಮ ಭಾರತ ದೇಶನೂ ನ್ಯಾಟೋಯಿಂದ ಹೊರಗೆ ಬಂದ್ಬಿಟ್ಟು ಚೈನಾದವರು ಏನಾದರೂ ಇಂಡೋನೇಷಿಯಾ ನಮಗೆ ಹತ್ರದಲ್ಲಿದೆ, ನಮ್ಗೆ ಅದು ಕೊಟ್ಬಿಡಿ, ನಮ್ಗೆ ಅದು ತುಂಬ ಅನುಕೂಲವಾಗಿರುತ್ತೆ ಅಂದ್ರೆ ಹಿಂಗಿರುತ್ತೆ. ಸೇಮ್ ಸಿಚುವೇಶನ್ ಡೆನ್ಮಾರ್ಕ್ ಅಮೆರಿಕ ನಡೀತಿದೆ ಈಗ. ಇಲ್ಲಿ ಲಿಟಲ್ ಏನಾಗ್ತಿದೆ ಅಂದರೆ ಡೊನಾಲ್ಡ್ ಟ್ರಂಪ್ಗೆ ನಮ್ಮ ಭಾರತಕ್ಕೆ ಇರುವಂಥ ಒಂದೇ ಒಂದು ಸಮಸ್ಯೆ ಏನಂದ್ರೆ ಈಗೋ ನಿಜ ದೇವರು. ಅವ್ರು ಏನು ಹೇಳಿದ್ರು ನಮ್ಮ ದೇಶದ ಪ್ರಧಾನಿಯವರು ಒಪ್ಪಲ್ಲ, ಅದನ್ನ ಅನಲೈಸ್ ಮಾಡ್ತಾರೆ. ಇಫ್ ಇಟ್ ಇಸ್ ಗುಡ್ ಓನ್ಲಿ ವಿಲ್ ಆಕ್ಸೆಪ್ಟ್, ಇಲ್ಲಾಂದ್ರೆ ಏನಕ್ಕೆ ಹೋಗ್ತಾರೆ. ಅವ್ರು ಏನು ಹೇಳ್ತಾರೆ ಅಂದ್ರೆ ಅವ್ರ ದೇಶದ ಒಂದು ಮೈಸ್ ಕಾರ್ನ್ ಇರುತ್ತಲ್ಲ, ಜೋಳ, ಆ ಜೋಳನ ಅಮೆರಿಕದಿಂದ ತರ್ತೀವಿ, ನೀವು ನಮ್ಮ ದೇಶದ ಗೇಟ್ ಓಪನ್ ಮಾಡಿ ಇಲ್ಲಿ ಬಿಡ್ತೀವಿ, ತುಂಬ ಚೀಪಾಗಿ ಸಿಗುತ್ತೆ, ನಿಮ್ಮ ಆರೋಗ್ಯ ಕೆಟ್ಟೋದ್ರು ಪರವಾಗಿಲ್ಲ, ನಿಮ್ದು ಏನು ಆರೋಗ್ಯ ಎಲ್ಲ ವೆಸ್ಟರ್ನಿಂದ ಇವಾಗ ನಿಮ್ಮ ಆರೋಗ್ಯಗಳೆಲ್ಲ ಹೋಗ್ಬಿಟ್ಟಿದೆ, ಇನ್ನೂ ಕೆಟ್ಟೋಗ್ಲಿ ಪರವಾಗಿಲ್ಲ, ಅದೆಲ್ಲ ನಮ್ಗೆ ಲೆಕ್ಕ ಇಲ್ಲ, ಚೀಪ್ ಪ್ರೈಸ್ ತರ್ತೀವಿ, ನೀವು ಅದನ್ನ ಗೇಟ್ ಓಪನ್ ಮಾಡಿ ಅಂತ ಹೇಳ್ತಾರೆ. ನಾವು ಒಪ್ಕೊಳ್ತೀವಿ, ನಮ್ಮ ಮೋದಿ ಒಪ್ಕೊಳ್ತಾರೆ ಅದನ್ನ. ಅದು ಜೆನೆಟಿಕಲಿ ಮಾಡಿಫೈಡ್ ಆಗಿರುವಂಥ ಕಾರ್ನ್ ಅದು ಒಪ್ಕೊಳ್ತಾರೆ. ಏನಕ್ಕೆ ಒಪ್ಕೊಂತೀವಿ? ಒಪ್ಕೊಳ್ಳಲ್ಲ ದೇವರು. ಈಗ ವೆಂಜುಲಿನ್ ಒಂದು ಬ್ಯಾರಿಯರ್ಸ್ ಎಲ್ಲ ಇವರು ಆಕ್ಯುಪೈ ಮಾಡ್ತಿರಲ್ಲ, ಮತ್ತೆ ಅದ್ರ ಜೊತೆಗೆ ಇವ್ರದ್ದು ಒಂದು ರಿಸರ್ವೇರ್ಸ್ ಇದೆ ಅಮೆರಿಕದಲ್ಲಿ, ತುಂಬ ಒಂದು ಅದನ್ನ ಸ್ವೀಟ್ ಆಯಿಲ್ ಅಂತ ಕರೀತಾರೆ. ಈ ಪ್ರಾಬ್ಲಮ್ ಏನಾಗಿದೆ ಅಂದರೆ ಈಗ ಈ ರಿಸರ್ವಿಯರ್ಸ್ನ ಅವರು ಕ್ಯಾಪ್ಚರ್ ಮಾಡಿ ಆ ಆಯಿಲ್ನ ಸೇಲ್ ಮಾಡಬೇಕಂದ್ರೆ ತುಂಬ ಬಿಗ್ ಕಂಟ್ರೀಸ್ ಇರೋದು ರಷ್ಯಾ, ಚೈನಾ ಮತ್ತು ಇಂಡಿಯಾ. ರಷ್ಯಾ ಇವ್ರು ಮಾತು ಕೇಳಲ್ಲ, ಚೈನಾಗೆ ಇವ್ರ ನೆಸೆಸಿಟಿನೇ ಇಲ್ಲ, ಯಾಕಂದ್ರೆ ಅವರು ಆ ಸ್ಟೇಜ್ಗೆ ರೀಚ್ ಆಗಿದ್ದಾರೆ. ಇರೋದು ಭಾರತ ಮಾತ್ರ. ಈ ಭಾರತದವ್ರನ್ನ ಯಾವ ರೀತಿ ತುಳಿಬೇಕು, ಟ್ಯಾರಿಫ್ಸ್ ಹಾಕೋದೇ ಆಗಲಿ, ಈ ಥರ ಇಂಡೈರೆಕ್ಟ್ ಆಗಿ ಇಂಡಿಯಾದ ಸ್ಟೂಡೆಂಟ್ಸ್ನ ಅಲೋ ಮಾಡದೆ ಎಂಪ್ಲಾಯ್ಮೆಂಟ್ ಇಲ್ಲದೆ ಥರ ಮಾಡೋದಾಗಲಿ, ಈ ಥರ ಎಲ್ಲ ಏನು ಅಂದರೆ ಒಂಥರ ನೆರೆಟಿವ್ ಪ್ಲಾನಿಂಗ್ ಇದೆ ಅಷ್ಟೇ. ಇದು ಅವ್ರು ಆಯಿಲ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಸ್ಟಾಪ್ ಮಾಡ್ತಾರಲ್ಲ, ಅವರೊಂದು ನಮ್ಮ ಒಂದು ಟ್ಯಾರಿಫ್ಸ್ ಆಗಲಿ ಏನೇನು ಇವಾಗ ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ರೆ ಎಲ್ಲ ಬ್ಯಾನ್ ಎಲ್ಲ ತೆಗೆದಾಕ್ಬಿಡ್ತಾರೆ. ಏನು ಅವ್ರಿಗೆ ಅಲ್ಟಿಮೇಟ್ ಆಗಿ ಮನಿ ಎಕ್ಸ್ಚೇಂಜ್ ಆಗಬೇಕು, ದಟ್ ಟು ಇನ್ ಹೈ ಪ್ರೈಸ್. ಬಟ್ ನಮ್ಮ ಮೋದಿ ಅವರು ಅದಕ್ಕೆ ರೆಡಿ ಇಲ್ಲ. ನಮ್ಮ ದೇಶದ ಒಂದು ಫಾರಿನ್ ಪಾಲಿಸಿ ಇರುತ್ತೆ. ಸೊ ಈಗ ಅಮೆರಿಕದ್ದು ಈ ಇಶ್ಯೂಸ್ ಎಲ್ಲ ಪಕ್ಕಕ್ಕೆ ಇಟ್ಟರೆ ನಮ್ಮ ಸುತ್ತಮುತ್ತ ಇರುವಂಥ ದೇಶಗಳ ಆಟಗಳು ನಾನು ಹೇಳ್ತೀನಿ ಕೇಳಿ. ಈ ಮುಸ್ತಾಫಿರ್ ರಹೀಮ್ ಅಂತ ಕೇಳಿರ್ತೀರ. ಇವ್ನು ಯಾರು ಅಂದರೆ KKR ಟೀಮಲ್ಲಿ ಒಂದು ಬಾಂಗ್ಲಾ ಪ್ಲೇಯರ್, ಒಂದು ಕ್ರಿಕೆಟ್ ಟೀಮಲ್ಲಿ ಇದ್ದ. ಇವನ್ನ ಸುಮಾರು 9.2 crores ಕೊಟ್ಟು ಖರೀದಿ ಮಾಡಿ ಗೇಮಲ್ಲಿ ಇಟ್ಕೊಂಡಿರ್ಬೇಕಾದ್ರೆ BCCI ಅವರು ಒಂದು ನೋಟಿಸ್ನ ಡಿಕ್ಲೇರ್ ಮಾಡ್ತಾರೆ. ಬಾಂಗ್ಲಾದೇಶದ್ದು ನಮ್ಮದು ಇಂಡಿಯಾದು ಏನು ಫ್ರೆಂಡ್ಶಿಪ್ ಆಗಲಿ, ಒಂದು ಫ್ರೆಂಡ್ಲಿ ಒಂದು ಏನಂತಾರೆ ಅದನ್ನು, ಏನೋ ಒಂದು ಸಂಬಂಧ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಅವ್ರ ದೇಶದ ಒಂದು ಸಿಟಿಸನ್ಸ್ಗೆ ಸುಮ್ಮನೆ ಈ ಥರ ನಾವು ಪ್ರೋತ್ಸಾಹ ಮಾಡೋದು ಚೆನ್ನಾಗಿರಲ್ಲ ಅಂತೇಳಿ ಒಂದು ನೋಟಿಸ್ನ ಡಿಕ್ಲೇರ್ ಮಾಡ್ತಾರೆ IPL ಅವ್ರಿಗೆ, ಅವ್ರನ್ನ ವಜಾಗೊಳಿಸಿ ಅನ್ನೋದು. ಯಾರಾಗಲಿ ನಾವೇ ಆಗಲಿ ಇದನ್ನೇ ನಾವು ಮಾತಾಡಬೇಕು, ನೀವೇ ಆಗಲಿ ಈ ವಿಚಾರ ಬಂದಾಗ ಇದೇ ಥರ ಡಿಸಿಷನ್ ನಾವು ತೊಗೊಂತೀವಿ. ಆ ಬಾಂಗ್ಲಾದೇಶವರು ಇದನ್ನು ಸೀರಿಯಸ್ ಆಗಿ ತೊಗೊಂಡು ನಮ್ಮ ದೇಶದ ಜನ ಈ ಥರ ಮಾಡ್ತೀರಾ, ಆ ಥರ ಮಾಡ್ತೀರಾ ಅಂತ IPL ಬ್ಯಾನ್ ಮಾಡಿದ್ರು. ಏನು ಅಂದರೆ ಅಲ್ಲಿ ಟಿ ಸ್ಪೋರ್ಟ್ಸ್ ಅಂತ ಒಂದು ಚಾನಲ್ ಇದೆ, ಆ ಚಾನಲ್ 2028 ಆಕ್ಷನ್ ತೊಗೊಂಡಿದೆ. ಸೊ ಅವರು ನಮ್ಮ IPL ಬ್ಯಾನ್ ಮಾಡಿ ಈಗ ಸ್ಟಾಪ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಇದೇ ರೀಸನ್, ಇವ್ರದ್ದು ನಮ್ಮದು ಫ್ರೆಂಡ್ಶಿಪ್ ಸರಿ ಇಲ್ಲ. ಇವ್ರು ಹೇಳೋದು ಏನಂದ್ರೆ ಅದೇ ಅಲ್ಟಿಮೇಟ್ ಆಗಿ ಅಲ್ಲೂ ಮನಿ ಎಕ್ಸ್ಚೇಂಜ್ ಆಗುತ್ತಾರೆ ಇವ್ರು ನೋಡ್ತೀರಾ ನೋಡಿ. ಸೊ ನಾವು ಆಲ್ರೆಡಿ ಪಾಕಿಸ್ತಾನ ಅವ್ರದ್ದು ಪ್ರೀಮಿಯರ್ ಲೀಗು ಬ್ಯಾನ್ ಮಾಡಿದ್ವಿ. ಈಗ ಬಾಂಗ್ಲಾದೇಶ ಅವ್ರದ್ದು ಬ್ಯಾನ್ ಆಗಿದೆ. ಪಾಕಿಸ್ತಾನ ನಮ್ಮನ್ನ 2019 ಬ್ಯಾನ್ ಮಾಡಿದ್ರು. ಅವ್ರದ್ದು ಸೂಪರ್ ಲೀಗು ಈ ಪಾಲ್ಗಾಮ್ ಅಟ್ಯಾಕ್ ಆದಮೇಲೆ ಬ್ಯಾನ್ ಮಾಡಿದ್ವಿ ನಾವು. ವಿ ರಿಯಾಕ್ಟ್ ವೆರಿ ಸ್ಲೋಲಿ ಅಂಡ್ ವೆರಿ ಲೇಟ್. ಏನಕ್ಕೆ ಅಂದರೆ ರೀಸನ್ನು ನಮ್ಮ ರಕ್ತದಲ್ಲಿ ಸನಾತನ ಧರ್ಮ ಅಂತ ಏನಿದೆಯಲ್ಲ, ಇದು ಜಾಸ್ತಿ ಧರ್ಮ ಕಾಪಾಡೋದಕ್ಕೆ ನೋಡುತ್ತೆ ಹೊತ್ತು ಯುದ್ಧ ಮಾಡೋಕ್ಕೆ ನೋಡಲ್ಲ. ಯಾವುದು ಇದು ವೆಸ್ಟರ್ನ್ ಕಲ್ಚರ್ ಏನಂದರೆ ಥ್ರೆಟ್ ಅಂಡ್ ರೂಲ್, ಭಯಪಡಿಸು ದರ್ಬಾರ್ ನಡೆಸು. ಮತ್ತೆ ಇನ್ನೊಂದು ವಿಚಾರ ನೀವು ತಿಳ್ಕೋಬೇಕಾಗಿದೆ ಅಂದರೆ, ಇನ್ನು ನೆಕ್ಸ್ಟ್ T20 ವರ್ಲ್ಡ್ ಕಪ್ ಬರ್ತಿದೆಯಲ್ಲ, ಅದು ಈಗ ಆರ್ಗನೈಸ್ ಮಾಡಬೇಕಾಗಿರೋದು ಬಂದ್ಬಿಟ್ಟು ಇಂಡಿಯಾ ಮತ್ತು ಶ್ರೀಲಂಕಾ ಒಟ್ಟುಗೂಡಿಸಿ ಮಾಡಬೇಕಾಗಿರೋಂಥದ್ದು. ಅದ್ರ ಜೊತೆಗೆ ಈ ಬಾಂಗ್ಲಾದೇಶ ಕ್ರಿಕೆಟ್ ಟೀಮು ಬರಬೇಕು, ಈ ಪಾಕಿಸ್ತಾನ ಕ್ರಿಕೆಟ್ ಟೀಮು ಬರಬೇಕು. ಕ್ಷಮೆ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಭಾರತದವರು ಕ್ಷಮೆ ಕೊಡೋದಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅವರೊಂದು ಕ್ಷಮೆ ಕೊಡೋಕ್ಕೂ ರೀಸನ್ಸ್ ಇದೆ. ಇವರು ಈಗ ಪಾಕಿಸ್ತಾನ ಪ್ಲೇಯರ್ಸ್ ಆಗಲಿ ಬಾಂಗ್ಲಾದೇಶ ಪ್ಲೇಯರ್ಸ್ ಆಗಲಿ ಬರಬಾರ್ದು ಅಂತ ಏನಾದ್ರು ಬ್ಯಾನ್ ಇಟ್ಕೊಂಡ್ರು ನೆಕ್ಸ್ಟ್ ಏನಾಗುತ್ತೆ, ಗಲ್ಫ್ ಕಂಟ್ರೀಸು ತುಂಬ ಬೇರೆ ಕಂಟ್ರೀಸ್, ನೈಬರ್ ಕಂಟ್ರೀಸ್ ಇರುತ್ತಲ್ಲ, ಮತ್ತೆ ಆ ಕಂಟ್ರೀಸಲ್ಲಿ ವರ್ಲ್ಡ್ ಕಪ್ ಎಲ್ಲ ಆಡಬೇಕಾದಾಗ ನಮ್ಮ ದೇಶಕ್ಕೆ ಇಂಪ್ಯಾಕ್ಟ್ ಆಗಬಾರ್ದು, ನಮ್ಮ ದೇಶದ ಸಿಟಿಸನ್ಸ್ ಆಗಲಿ ನಮ್ಮ ದೇಶದ ಒಂದು ಪ್ರತಿಭೆಗೆ ಇಂಪ್ಯಾಕ್ಟ್ ಆಗಬಾರ್ದು ಅಂತ ಅಲೋ ಮಾಡಿದೆ. ಈ T20 ನೀವು ಲೈಟ್ ಆಗಿ ತಗೋಬೇಡಿ. ಫಸ್ಟ್ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಇಟ್ಟವ್ರೆ. ಇವ್ರು ನಮ್ಮ ದೇಶ ಸುಮ್ಮನೆ ಉರಿಯೋ ಬೆಂಕಿಗೆ ತುಪ್ಪ ಹಚ್ಚೋ ಅಂತವ್ರು. ಅವ್ರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಪ್ರಕಾರ ಏನು ಪಹಲ್ಗಾಮ್ ಯಾವಾಗ ನಡೆದೋಗಿದೆ. ಬಟ್ ಅಲ್ಲಿ ಸತ್ತಂತ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಂತ ಅವ್ರು ಯಾರವರು ನಮ್ಮ ಭಾರತೀಯರು. ಬಾಂಗ್ಲಾದೇಶವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ಏನಂದ್ರೆ ಇಂಡಿಯಾದಲ್ಲಿ ಅವ್ರ ಪ್ಲೇಯರ್ಸ್ಗೆ ಸೇಫ್ಟಿ ಇಲ್ಲ, ಅವರು ಒಂದು ಗೇಮ್ನ ಬಂದ್ಬಿಟ್ಟು ಯಾವ್ದಾದ್ರು ಥರ್ಡ್ ಕಂಟ್ರಿಯಲ್ಲಿ
ಆರ್ಗನೈಸ್ ಮಾಡೋ ಥರ. ಥರ್ಡ್ ಕಂಟ್ರಿ ಅಂದರೆ ಶ್ರೀಲಂಕಾ ಇಲ್ಲ, ಇನ್ನೊಂದು ಯಾವ್ದಾದ್ರು ಥರ್ಡ್ ಕಂಟ್ರಿಲಿ ಆ ಟೀಮು ಆಡೋ ಥರ ಅವ್ರು ಇಂಡಿಯಾದಲ್ಲಿ ಬಂದು ಆಡೋಕ್ಕೆ ರೆಡಿ ಇಲ್ಲ. ಏನಕ್ಕೆ ಅಂದರೆ ಅಫ್ಘಾನಿಸ್ತಾನ ಬಂದು ಅಫ್ಘಾನಿಸ್ತಾನ ಬಂದು ಬಾಂಗ್ಲಾದೇಶಲ್ಲಿ ಗೇಮ್ ಮಾಡಬೇಕಾದ್ರೆ ಅಫ್ಘಾನಿಸ್ತಾನ ಪ್ಲೇಯರ್ದು ಒಂದು ಮರ್ಡರ್ ಆಯಿತು. ಅವ್ರ ದೇಶದಲ್ಲಿ ಆಗಿದ್ದು ಆ ಒಂದು ಕರ್ಮ ಅನ್ನೋದಿರುತ್ತಲ್ಲ, ಹೊಡಿತಿರುತ್ತೆ ಅವ್ರಿಗೂ. ಈ ಥರ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಈ ಥರ ರಿಕ್ವೆಸ್ಟ್ ಮಾಡಿದ್ರು, ನಮ್ಮ ದೇಶದಲ್ಲಿ ಬಂದು ಆಡೋಕ್ಕಾಗಲ್ಲ, ಥ್ರೆಟ್ ಇದೆ ಅದು ಇದು ಅಂತೇಳಿ. ದೇವರು ನೀವೇ ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ನಿಜವಲ್ಲ ಥ್ರೆಟ್ ಇದೆಯಾ? ಸೊ ಇದಕ್ಕೆಲ್ಲ ಈಗ ರೆಸ್ಪಾಂಡ್ ಆಗಬೇಕಾಗಿರೋದು ಅವರು ಬಂದ್ಬಿಟ್ಟು ನಮ್ಮ ಜೈಶಾ. ಸೊ ಜೈಶಾ ಅವರು BCCI ಜೈಶಾ ಬಂದ್ಬಿಟ್ಟು ಆಲ್ರೆಡಿ ರಿಕ್ವೆಸ್ಟ್ನ ರೈಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಇಷ್ಟ ಏನಾದರೂ ಬಾಂಗ್ಲಾದೇಶ ಫೋನ್ಗಳು ಎತ್ತಿಲ್ಲ ಅಂತೆ, ಏನಾದರೂ ಮೇಲ್ ಮಾಡಿದ್ರೆ ರಿಪ್ಲೈ ಕೊಡ್ತಿಲ್ಲ ಅಂತೆ. ಇದನ್ನು ಏನು ಹೇಳ್ತೀರಾ ಇಲ್ಲಿ? ಇದು ಪ್ರಾಪರ್ ಕಮ್ಯುನಿಕೇಷನ್ ಆಗುತ್ತಾ? ಸರಿ, ಇದನ್ನು ಪಕ್ಕಕ್ಕೆ ಇಡೋಣ. ನಾನು ಇದನ್ನು ನಿಮಗೆ ಡೈರೆಕ್ಟಾಗಿ ಕೇಳ್ತೀನಿ. ಇವರು ಮುಸ್ತಫಿರ್ ರೆಹಮಾನ್ನ ನಮ್ಮ ಭಾರತದಲ್ಲಿ KKR ಟೀಮ್ ತೊಗೊಂಡಿರೋದು ಎಷ್ಟು ಕರೆಕ್ಟು ಎಷ್ಟು ರಾಂಗ್ ಅನ್ನೋದು ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ನೀವು ನಿಮ್ಮ ಒಪಿನಿಯನ್ ನನಗೆ ದಯವಿಟ್ಟು ತಿಳಿಸ್ಕೊಡಿ. ಅಲ್ಲ ದೇವರು ನೀವೇ ಹೇಳಿ, ನಮ್ಮ ಒಂದು ಫಾಸ್ಟ್ ಬೌಲರ್ ಬೇಕು, ಬಟ್ ಆ ಫಾಸ್ಟ್ ಬೌಲರು ಮುಸ್ತಫಿಜರ್ ರಹಿಮೇ ಬೇಕಾಗಿತ್ತಾ? ಜಸ್ಟ್ ಕೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಮೋದಿ ಹೋಗಿ ಅವ್ರ ಹತ್ರ ಸರ್ ಪ್ಲೀಸ್ ಅಂತ ಕೇಳ್ಕೊಂಡಿರೋದು ಇವೆಲ್ಲ ಯಾವ ರೀತಿ ಅವ್ರು ತೋರಿಸಿದಾರಂದ್ರೆ ವಿನಾಶಕಾರಿ ವಿಪರೀತ ಬುದ್ಧಿ. ಅರ್ಥ ಮಾಡ್ಕೊಳ್ಳಿ, ವಿನಾಶಕಾರಿ ವಿಪರೀತ ಬುದ್ಧಿ. ಈ ಲೈನ್ ನಾನು ಬರ್ದಿದ್ದಲ್ಲ, ನೀವು ಬರ್ದಿದ್ದಲ್ಲ. ಇದನ್ನು ಬರೆದವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಸಾವಿರ ವರ್ಷಗಳಿಂದನೇ ಈ ಥರ ಎಲ್ಲ ಬರ್ದಿಟ್ಟು ನಮ್ಮ ಧರ್ಮನ ತೋರಿಸೋದು ಅಂತ ನಮ್ಮ ದೊಡ್ಡವರು. ಇವರು ಅಲ್ಟಿಮೇಟಾಗಿ ಏನು ಹೇಳಿ ಭಯಪಡ್ತೀನಿ, ಈ ದೊಣ್ಣೆ ನಾಯಕ ಮಾಡಿದ್ದ ಒಂದು ಈ ಸೀನ್ ಇದೆಯಲ್ಲ, ತುಂಬ ಮನಸ್ಸು ಕೊಡ್ಬಿಟ್ಟಿದೆ. ಇನ್ಮೇಲೆ ನಾನು ಜಿಯೋ ಪಾಲಿಟಿಕ್ಸ್ ಆಗಲಿ ಗ್ಲೋಬಲ್ ಪಾಲಿಟಿಕ್ಸ್ ಆಗಲಿ ಪ್ರತಿಯೊಂದು ವಿಚಾರನ ನಿಮ್ಮ ಮುಂದೆ ಎತ್ಕೊಬರ್ತೀನಿ. ದಯವಿಟ್ಟು ನೀವು ನಂಗೆ ಮಾಡಬೇಕಾಗಿರೋದು ಏನಂದರೆ, ನಿಮ್ಗೆ ನಿಮ್ಮೊಳಗೆ ಏನಾದ್ರು ಒಂದು ವಿಚಾರದ ಮೇಲೆ ಮಾತಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಖಂಡಿತ ಮಾಡ್ತೀನಿ. ಇನ್ಮೇಲೆ ಎಲ್ರಿಗೂ ಟಚ್ ಆಗೋ ಥರನೇ ಮಾತಾಡ್ತೀನಿ. ನೀವು ಇಲ್ಲಿವರೆಗೂ ನೋಡಿದ್ರೆ ಅಂದರೆ ವಿಡಿಯೋ ಖಂಡಿತ ನೀವೆಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ಖಂಡಿತ ನೋಡಿರ್ತೀರ ವಿಡಿಯೋ. ತುಂಬ ಥ್ಯಾಂಕ್ಸ್ ದೇವರು.